ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 6 ಆಫ್ ಕಪ್ಸ್ ಬಂದಿದೆ. ಸೊ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ನೀವೇನು ಅಂದ್ಕೊಂಡಿದ್ದೀರಾ ಅದು ಎಲ್ಲ ಕೆಲಸ ಆಗ್ತಾ ಇದೆ, ಬಟ್ ಸ್ಲೋ ಆ್ಯಂಡ್ ಸ್ಟಡಿ, ತುಂಬ ಸಮಯ ತೊಗೊಂಡು ಆಗ್ತಾ ಇದೆ. ಸೊ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ. ಸೊ ತುಂಬ ಏನೋ ಟೋಟಲಿ ರಿಸ್ಟ್ರಿಕ್ಷನಲ್ಲಿ ಇಟ್ಕೊಂಡಿದ್ದೀರಾ. ನಾನು ಅದನ್ನು ಮಾಡಬಾರ್ದು, ಅವ್ರನ್ನ ನೋಡಬಾರ್ದು, ಅವ್ರ ಜೊತೆ ಮಾತಾಡ್ಬೋದು. ಸೊ ಏನೋ ಒಂದು ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಶೆಡ್ಯೂಲ್ಸ್ ಇದೆ, ಡ್ರೀಮ್ಸ್ ಇದೆ, ಕೆಲವ್ರಿಗೆ ಮಕ್ಕಳಿದ್ದಾರೆ, ಸೋಷಲ್ ಸರ್ಕಲ್ ಇದೆ, ಕೆಲವ್ರಿಗೆ ಬೀಯಿಂಗ್ ಟಾಪ್ ಆಫ್ ದಿ ವರ್ಲ್ಡ್ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಖುಷಿ ಇದೆ ಲೈಫಲ್ಲಿ ಕೆಲವ್ರಿಗೆ ಅಂತ ಹೇಳ್ಬೋದು. ಯಾವುದಾದ್ರೂ ಹೋಮ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ರಿಸರ್ಚ್ ಮಾಡಿ. ಯಾವುದಾದ್ರೂ ಬಿಸ್ನೆಸ್ ಆಗಿರ್ಬೋದು, ಸ್ವಲ್ಪ ಫೋಕಸ್ ನಿಮಗೆ ಯಾವುದಾದ್ರೂ ಮೇಲ್ ಅಥವಾ ಟೆಕ್ಸ್ಟ್ ಯಾವುದಾದ್ರೂ ಇನ್ಫಾರ್ಮೇಷನ್ ಕಡೆ ಇರಲಿ. ಮೇ ಬಿ ಮಿಸ್ ಆಗ್ಬೋದು ಕೆಲವೊಂದು ಡಾಕ್ಯುಮೆಂಟ್ಸು, ಎವಿಡೆನ್ಸ್ ಅಂತ ಹೇಳ್ಬೋದು ಯಾವುದಕ್ಕಾದರೂ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಸೊ 6 ಆಫ್ ಕಪ್ಸ್ ಸೋಲ್ಮೇಟ್ನ ರೀಪ್ರೆಸೆಂಟ್ ಮಾಡ್ತಾರೆ. ನಿಮ್ಮ ಸೋಲ್ಮೇಟ್ ನಿಮ್ಮ ಸುತ್ತಮುತ್ತನೇ ಇದ್ದಾರೆ, ಬಟ್ ನೀವು ನೋಡ್ತಾ ಇಲ್ಲ. ಸೊ ಅಥವಾ 6 ಆಫ್ ಕಪ್ಸ್ ಕೆಲವೊಮ್ಮೆ ನೀವು ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ದರೆ ಅಥವಾ ಅದರ್ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆವಾಗ ಈ ಕಾರ್ಡ್ ಬಂದಿರುತ್ತೆ. ಫಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರುತ್ತೆ. ಇದು ನಿಮ್ಗೆ ಅನಿಸುತ್ತೆ ಈ ಯಾರನ್ನೋ ಕೆಲವು ವ್ಯಕ್ತಿಗಳನ್ನ ಮೀಟ್ ಆದಾಗ ಇವರು ನಾನು ಎಲ್ಲೋ ನೋಡಿದ್ದೀನಿ ಮುಂಚೆ, ಇವರು ನನಗೆ ತುಂಬ ಹತ್ತಿರ ಅಂತ ಅನಿಸುತ್ತೆ, ಬಟ್ ನೀವು ಎಲ್ಲೂ ಈ ಲೈಫ್ ಟೈಮಲ್ಲಿ ನೋಡಿರಲ್ಲ ಅವ್ರನ್ನ. ಮೇ ಬಿ ಫಾಸ್ಟ್ ಲೈಫ್ ಟೈಮಲ್ಲಿ ನೋಡಿರ್ತಾರೆ. ಆ ಥರ ವ್ಯಕ್ತಿಗಳು ಮೀಟ್ ಆಗೋ ಚಾನ್ಸಸ್ ಕೂಡ ನಿಮಗಿದೆ. ಆಲ್ರೆಡಿ ಕೆಲವ್ರಿಗೆ ಮೀಟ್ ಆಗಿರ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ. ಸೊ ನೀವು ಮಿಸ್ ಮಾಡ್ಕೊಳ್ತಾ ಇರೋ ವ್ಯಕ್ತಿ ಅಥವಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋ ವ್ಯಕ್ತಿ ತುಂಬ ಎಮೋಷ್ನಲ್ ಆಗಿದ್ದಾರೆ ರೈಟ್ ನಾವು ಅಂತ ಹೇಳ್ಬೋದು. ಸೊ ಮೂಡ್ ಸ್ವಿಂಗ್ಸ್ ತುಂಬ ಇದೆ. ನಿಮಗಿದೆಯೋ, ಮೇ ಬಿ ನಿಮಗೂ ಇರ್ಬೋದು ಮೂಡ್ ಸ್ವಿಂಗ್ಸ್. ತುಂಬ ಸೆನ್ಸಿಟಿವ್ ಹಾಗೆ ಮೂಡಿ ಪರ್ಸನ್ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನು. ಸೊ ಬ್ಯಾಲೆನ್ಸ್ ಕಮ್ಮಿ ಅಂತ ಹೇಳ್ಬೋದು. ನಿಮಗೂ ಅದರ್ ಪರ್ಸನ್ಗೂ ನಿದ್ದೆ ಅವಶ್ಯಕತೆ ಇದೆ, ಗುಡ್ ಸ್ಲೀಪ್ನ ಅವಶ್ಯಕತೆ ಇದೆ, ರೆಸ್ಟ್ನ ಅವಶ್ಯಕತೆ ಇದೆ. ಸೊ ತುಂಬ ಎಮೋಷ್ನಲ್ ಬಾಂಡಿಂಗ್ ಆ್ಯಂಡ್ ಕನೆಕ್ಷನ್ ಇತ್ತು. ಆಲ್ರೆಡಿ ನೀವು ಸಪ್ರೇಟ್ ಆಗಿದ್ದೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ ಮೂನ್ ಕಾರ್ಡ್. 4th ಕಾರ್ಡ್ ಕೂಡ ನನಗೆ 4 ಆಫ್ ಸಾರ್ಟ್ಸ್ ಬಂದಿದೆ. ಸೊ ಕೆಲವ್ರಿಗೆ ಲೈಫಲ್ಲಿ ನೆಮ್ಮದಿ ಬೇಕಾಗಿದೆ, ಪೀಸ್ ಬೇಕಾಗಿದೆ, ಶಾಂತಿ ಬೇಕಾಗಿದೆ, ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಲೈಫ್ನ ಬ್ಯಾಲೆನ್ಸ್ ತಪ್ಪಿದೆ ಅಂತ ಹೇಳುತ್ತೆ. 4 ಆಫ್ ಸಾರ್ಟ್ಸ್ ಸಪ್ರೇಷನ್ನ ಹೇಳುತ್ತೆ. 4th ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ಕ್ವೀನ್ ಆಫ್ ಕಪ್ಸ್ ತುಂಬ ಅವರು ವಂಡರ್ ಆಗಿರ್ತಾರೆ, ಅಂದರೆ ತುಂಬ ಚಕಿತರಾಗಿರ್ತಾರೆ. ನೀವು ಯಾಕೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಥವಾ ನೀವು ಯಾಕೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಯಾಕೆ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ, ಯಾಕೆ ಅವ್ರ ಲೈಫಲ್ಲಿ ಮತ್ತೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಇವರು ಸೊ ಮೇ ಬಿ ವೃಶ್ಚಿಕ ರಾಶಿಯವರು ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಅದರ್ ಪರ್ಸನ್ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇರ್ತದೆ. ಸಡನ್ ಶಾಕ್ ಅಂತ ಹೇಳ್ಬೋದು ಕ್ವೀನ್ ಆಫ್ ಕಪ್ಸ್. ತುಂಬ ದೊಡ್ಡ ಡ್ರೀಮ್ಸ್ನ ಇಟ್ಕೊಂಡಿರೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರೋ. ನಿಮಗೆ ತುಂಬ ಆಸೆಗಳು, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು. ಸೊ ಬಿಲ್ ನೋಡದೆ, ಸೊ ರೇಟ್ ನೋಡದೆ ಅಥವಾ ಪ್ರೈಸ್ ನೋಡದೆ ಶಾಪಿಂಗ್ ಮಾಡಬೇಕು ಎಲ್ಲ ವಸ್ತುಗಳನ್ನು ಥಾಟ್ ಇರೋ ಪರ್ಸನ್ ನೀವು ಅದರ್ ಪರ್ಸನ್ ಅಂತ ಅನಿಸುತ್ತೆ. ಕೆಲವೊಂದು ಆಸೆಗಳಿರುತ್ತೆ. ಶಾಪಿಂಗ್ ಮಾಡೋಕ್ಕೆ ಅಂತ ಹೋದರೆ ಯಾವುದ್ರ ಪ್ರೈಸ್ ಟ್ಯಾಕ್ಸ್ನೂ ನಾನು ನೋಡಬಾರ್ದು. ಸೊ ಟೋಟಲ್ ಬಿಲ್ನ ನಾನು ಪೇ ಮಾಡಬೇಕು ಲಾಸ್ಟಲ್ಲಿ. ಸೊ ಆ ಥರ ಕೆಲವೊಂದು ಆಸೆಗಳು ಕೆಲವ್ರಿಗಿರುತ್ತೆ. ಕೆಲವ್ರಿಗೆ ಇದು ಸ್ಟ್ರೇಂಜ್ ಅಂತ ಅನ್ನಿಸ್ಬೋದು, ಬಟ್ ಕೆಲವ್ರಿಗೆ ಮಾತ್ರ ಇದು ಇರುತ್ತೆ. ರೀಡಿಂಗಲ್ಲಿ ನನಗೆ ಕಾಣಿಸ್ತಾ ಇದೆ. 5th ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೂ ಫ್ಯಾಮಿಲಿ ಬಿಸ್ನೆಸ್ ಇದೆ ಅಂತ ಅನಿಸುತ್ತೆ ನನಗೆ, ಅಥವಾ ನಿಮ್ಮ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ನೆಫ್ಯೂಸ್ ಆ್ಯಂಡ್ ನೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್. 6th ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಮೆಜಿಷಿಯನ್ ಕಾರ್ಡ್ ಯಾವ ಥರ ಅಂದರೆ ತುಂಬ ಬ್ಯುಸಿಯಾಗಿದ್ದೀರಾ ನೀವು, ಪೇಪರ್ ವರ್ಕ್ ನಡೀತಾ ಇದೆ, ಪಾಸ್ಪೋರ್ಟ್ ವೀಸಾ ಕಡೆ ಗಮನ ಇದೆ, ಅಥವಾ ಏನೋ ಬರೀತಾ ಇದ್ದೀರಾ, ಸ್ಟಡೀಸ್, ಹೈಯರ್ ಸ್ಟಡೀಸ್ ಬಗ್ಗೆ ಹೇಳ್ಬೋದು. ಸೊ ಮೂನ್ ಕಾರ್ಡ್ ಇನ್ಫ್ಲೂಯೆನ್ಸ್ಡ್ ಬೈ ಮೆಜಿಷಿಯನ್ ಅಂತ ಹೇಳ್ತೀವಿ, ಅಥವಾ ಮೆಜಿಷಿಯನ್ ವಿಲ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಮೂನ್ ಅಂತ ಹೇಳ್ತೀವಿ. ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಮೂನ್ ಕಾರ್ಡ್ ಬಂದಿರೋದ್ರಿಂದ, ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಇದು ನೀವು ಅಲ್ಲದೆ ಇದ್ದರೆ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಮೆಜಿಷಿಯನ್ ಥರ ಇದ್ದರೆ ಸ್ವಲ್ಪ ನೀವು ಕೇರ್ಫುಲ್ ಇರಬೇಕು ಅಂತ ಹೇಳ್ಬೋದು.
ಯಾಕಂದರೆ ಅವ್ರು ಎಲ್ಲ ಪ್ಲ್ಯಾನೆಡ್ ಇರ್ತಾರೆ, ಯಾರನ್ನು ಯಾವ ಥರ ಯೂಸ್ ಮಾಡ್ಕೊಳ್ಳೋದು. ಯೂಸ್ ಅಂದರೆ ಕೆಟ್ಟ ಥರನೇ ಯೂಸ್ ಮಾಡ್ಕೊಂಡು ನಿಮ್ಮನ್ನು ಬಿಟ್ಬಿಡ್ತಾರೆ ಅಂತ ಹೇಳೋದಿಲ್ಲ, ಒಳ್ಳೆ ರೀತಿಯಲ್ಲೂ ಇರುತ್ತೆ. ಯಾವ ಥರ ನೀವು ಅವ್ರ ಲೈಫ್ಗೆ ಕಾಂಪ್ಲಿಮೆಂಟ್ ಆಗ್ತೀರಾ, ನೀವು ಅವ್ರ ಲೈಫಲ್ಲಿ ನೀವು ಎಂಟರ್ ಆದರೆ ಯಾವ ಥರ ಅವ್ರ ಲೈಫು ಚೇಂಜ್ ಆಗುತ್ತೆ, ಯಾವ ಥರ ಅವ್ರು ಅಚೀವ್ ಮಾಡ್ತಾರೆ ಗೋಲ್ಸ್ನ, ಆ ಥರನೂ ಇರುತ್ತೆ. ನೆಗೆಟಿವ್ ಅಂತ ಹೇಳೋದಿಲ್ಲ. ಬಟ್ ಪರ್ಸನ್ ಮಾತ್ರ ಪಕ್ಕಾ ಪ್ಲ್ಯಾನಡ್ ಪರ್ಸನ್ ಆಗಿರ್ತಾರೆ, ಸ್ಟೆಬಲ್ ಪರ್ಸನ್ ಆಗಿರ್ತಾರೆ, ಮೆಚ್ಯೂರ್ಡ್ ಪರ್ಸನ್ ಆಗಿರ್ತಾರೆ ಮೆಜಿಷಿಯನ್ ಕಾರ್ಡ್ ಬಂದರೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. 7th ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ಸೊ ಮುಂಚೆನೂ ಹೇಳಿದ್ದೀನಿ ನಾನು, ಮೂನ್ ಕಾರ್ಡ್ ಇರೋದ್ರಿಂದ ರೈಟ್ ನಾವು ಎಮೋಷ್ನಲಿ ಬಾಂಡ್ ಆಗಿರೋ ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ, ಸಪ್ರೇಟ್ ಆಗಿದ್ದೀರಾ ಅಂತ ಕಾರ್ಡ್ ಹೇಳಿದೆ. ಬಟ್ ಇಲ್ಲಿ ನನಗೆ 7th ಕಾರ್ಡ್ ನನಗೆ 4 ಆಫ್ ಕಪ್ಸ್ ಇರೋದ್ರಿಂದ ಸೊ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಅವ್ರು ಯಾವಾಗಲೂ ಫೋನ್ನ ನೋಡ್ತಾ ಇರ್ತಾರೆ, ನೀವು ಮೆಸೇಜ್ ಮಾಡ್ತೀರಾ, ಕಾಲ್ ಮಾಡ್ತೀರಾ ಅಂತ. ಸೊ ನೀವು ಮೆಸೇಜಸ್ನ ಅವ್ರು ಸ್ಕ್ರೋಲ್ ಡೌನ್ ಮಾಡಿ ಹಳೆ ಮೆಸೇಜಸ್ನ ಓದ್ತಾ ಇರ್ತಾರೆ, ನಿಮ್ಮ ಪಿಕ್ನ ನೋಡ್ತಾ ಇರ್ತಾರೆ, ಹಳೆ ಮೆಮೊರೀಸ್ನ ಫ್ಲ್ಯಾಶ್ ಔಟ್ ಮಾಡ್ಕೊಳ್ತಾ ಇರ್ತಾರೆ, ಕಣ್ಮುಂದೆ ಬಂದು ಹೋಗ್ತಾ ಇರ್ತಾರೆ. ನೀವು ಯಾವಾಗಲೂ ಅವ್ರ ಮುಂದೆನೇ ಇದ್ದೀರಿ ಅನ್ನೋ ಫೀಲಲ್ಲೇ ಅವ್ರು ಇರ್ತಾರೆ. ಪರ್ಸನ್ ತುಂಬ ಅಡಿಕ್ಟೆಡ್ ಅಂತ ಹೇಳ್ಬೋದು, ಮೆಂಟಲಿ ಮತ್ತು ಫಿಸಿಕಲಿ. ನಿಮ್ಮನ್ನು ಬಿಟ್ಟಿರೋಕೆ ಅವ್ರಿಗಾಗ್ತಾ ಇಲ್ಲ, ಅಥವಾ ಅವ್ರನ್ನ ಬಿಟ್ಟು ನಿಮಗಿರೋಕ್ಕಾಗ್ತಾ ಇಲ್ಲ. ಈ ಪೊಸಿಷನಲ್ಲಿ ನೀವಿದ್ದೀರೋ ಅಥವಾ ಅದರ್ ಪರ್ಸನ್ ಇದ್ದಾರೋ, ತುಂಬ ಒಂಟಿ ಆಗಿದ್ದೀನಿ, ಲೋನ್ಲಿನೆಸ್ ಫೀಲ್ ಇದೆ ಅವರಿಗೆ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಈ ಟೈಮಲ್ಲಿ ನೀವೇನು ಮಾಡ್ತಾ ಇರ್ತೀರಾ, ಏನು ನಡೀತಾ ಇರುತ್ತೆ ನಿಮ್ಮ ಲೈಫಲ್ಲಿ ಅಂತಲೇ ಯೋಚನೆ ಮಾಡ್ತಾರೆ ಅವರು ಯಾವಾಗಲೂ. 8th ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಡೆತ್ ಕಾರ್ಡ್ ಬಂದಿರೋದ್ರಿಂದ ಇಬ್ಬರಲ್ಲೊಬ್ಬರು ಮೂವ್ ಆನ್ ಆಗಿದ್ದೀರಾ, ಇಲ್ಲ ಅಂತ ಹೇಳಲ್ಲ. ನೀವು ಮೂವ್ ಆನ್ ಆಗಿದ್ದೀರೋ, ಅವ್ರು ಮೂವ್ ಆನ್ ಆಗಿದ್ದೀರೋ, ಎಂಡ್ ಆಫ್ ಸೈಕಲ್ ಅಂತ ಹೇಳುತ್ತೆ ಡೆತ್ ಕಾರ್ಡ್. ಕೆಲವೊಮ್ಮೆ ಡೆತ್ ಕಾರ್ಡ್ ನಿಮ್ಮನ್ನೇ ರೀಪ್ರೆಸೆಂಟ್ ಮಾಡಿರುತ್ತೆ. ಸೊ ಕಾರ್ಡ್ ನಿಮ್ಮದೇ ಆಗಿರೋದ್ರಿಂದ ಸೊ ಡೆತ್ ಕಾರ್ಡ್ ಕೆಲವೊಮ್ಮೆ ಸಡನ್ ಚೇಂಜಸ್ನ ರೀಪ್ರೆಸೆಂಟ್ ಮಾಡುತ್ತೆ, ಸಡನ್ ಬ್ರೇಕಪ್ನ ಹೇಳ್ತೀನಿ ನಾನು. ಸೊ ಡೆತ್ ಯಾವ ಥರ ಅಂದರೆ ಫೈನಾನ್ಷಿಯಲ್ ಡೆತ್ ಕೂಡ ಆಗಿರುತ್ತೆ, ಅದು ತುಂಬ ಹಣ ಬರುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ನೀವು ಬಿಲ್ ನೋಡದೆ ನಾನು ಶಾಪ್ ಮಾಡ್ತೀನಿ ಅಂತ ಸೊ ಬರೋದನ್ನೆಲ್ಲ ಶಾಪ್ ಮಾಡಿದರೆ ಖಂಡಿತವಾಗ್ಲೂ ತೊಂದರೆ ತಪ್ಪಿದ್ದಲ್ಲ ಅಂತ ಕೂಡ ಹೇಳುತ್ತೆ. ಡೆತ್ ಕಾರ್ಡ್ ಹಣನ ಸೇವ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಬಿಕಾಸ್ 9th ಕಾರ್ಡ್ ನನಗೆ 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೆಟಲ್ಮೆಂಟ್ ಅಂತ ಹೇಳ್ತೀನಿ. ಯಾವುದಾದ್ರೂ ಪ್ರಾಪರ್ಟಿ ಸೆಟಲ್ಮೆಂಟ್ ಇದೆಯೋ, ಯಾವುದಕ್ಕಾದ್ರೂ ದುಡ್ಡು ಕೊಡೋದಿದ್ರು, ಏನಾದರೂ ಸೆಟಲ್ಮೆಂಟ್. ಸೊ ಕೆಲವ್ರಿಗೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋರಿಗೆ ಖಂಡಿತವಾಗ್ಲೂ ಪ್ರಮೋಷನ್ನ ಹೇಳುತ್ತೆ ಕಾರ್ಡು. 10th ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಕ್ಯಾಪ್ರಿಕಾನ್ ಕಾರ್ಡ್ ಅಂತ ಹೇಳ್ತೀವಿ. ನೀವು ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರು ಕೂಡ ಡೆವಿಲ್ ಕಾರ್ಡ್ ಬಂದಿರುತ್ತೆ. ಡೆವಿಲ್ ಕಾರ್ಡ್ ಇರೋದ್ರಿಂದ ಓವರ್ ವರ್ಕ್ ಅಂತ ಹೇಳ್ತೀನಿ. ಏನೋ ಪ್ರಮೋಷನು, ಏನೋ ಬೆಟರ್ ಪೊಸಿಷನ್ಗೆ ಹೋಗೋಕ್ಕೋಸ್ಕರ ತುಂಬ ಓವರ್ ವರ್ಕ್ ಇದೆ, ಸ್ಟ್ರೆಸ್ ಇದೆ, ಟೆನ್ಷನ್ ಇದೆ. ಸೊ ನಿಮಗೆ ಮೆಡಿಟೇಟ್ನ ಅವಶ್ಯಕತೆ ಇದೆ. ಸೊ ಫೋಕಸ್ ನಿಮಗೆ ದುಡ್ಡಿನ ಮೇಲಿದೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಕೆಲವ್ರಿಗೆ ತುಂಬ ಫೋಕಸ್ ಪೆಂಟಿಕಲ್ಸ್ ಮೇಲಿದೆ, ಹಣದ ಮೇಲಿದೆ. ಸೊ ಯಾವ ಥರ ಎಲ್ಲ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡೋದು, ಟಾರ್ಗೆಟ್ನ ರೀಚ್ ಆಗೋದು ಡೆಡ್ಲೈನ್ಗಿಂತ ಮುಂಚೆ ಅನ್ನೋ ಸೊ ಟೆನ್ಷನಲ್ಲಿ ಕೆಲವ್ರು ಇದ್ದೀರಾ ಅಂತ ಹೇಳ್ತಾ ಇದೆ. ಸೊ ಟೇಕ್ ಸಮ್ ಒಕೇಶನ್ ಅಂತ ಕೂಡ ಕಾರ್ಡ್ ಹೇಳುತ್ತೆ. 11th ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಯಾವುದು ನಿಮ್ಮದಿದೆ ನ್ಯಾಚುರಲಿ ಬರುತ್ತೆ. ಸೊ ಮೇ ಬಿ ನಿಮ್ಮ ಹಸ್ಬೆಂಡ್ ವೈಫ್ ನಿಮ್ಮಿಂದ ದೂರ ಆಗಿದ್ದರೂ ಕೂಡ ಸೊ ನಿಮಗೆ ಅವ್ರ ಲೈಫಲ್ಲಿ ಬರಬೇಕು ಅಂತ ಡೆಸ್ಟಿನಿ ಇದ್ದರೆ ಮತ್ತೆ ಅವ್ರು ಖಂಡಿತ ಬರ್ತಾರೆ, ಯೋಚನೆ ಮಾಡೋದನ್ನು ಬಿಡಿ. ಲವ್ ಈಸ್ ಕಮ್ಮಿಂಗ್ ನ್ಯಾಚುರಲಿ ಅಂತ ಜಡ್ಜ್ಮೆಂಟ್ ಕಾರ್ಡ್ ಹೇಳ್ತಾ ಇದೆ. ಸೊ ಕೆಲವ್ರಿಗೆ ಟ್ರಿಗರ್ ಆಗ್ತೀರಾ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಮೂನ್ ಕಾರ್ಡ್ ಇರೋದ್ರಿಂದ ಟ್ರಿಗರಿ ಎನರ್ಜಿ ಇರುತ್ತೆ, ಡ್ರಾಮಾ ಇರುತ್ತೆ. ಸೊ ಜಡ್ಜ್ಮೆಂಟ್ ಕಾರ್ಡ್ ಕೂಡ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿದಿರೋ, ಸಪ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಕೇಸ್ ನಡೀತಾ ಇದ್ದರೆ ಖಂಡಿತ ಕೂಡ ಯಾವುದ್ರಲ್ಲಿ ಒಂದು ಡಿಸೈಡ್ ಆಗುತ್ತೆ, ಜಡ್ಜ್ಮೆಂಟ್ ಆಗುತ್ತೆ. ಜಡ್ಜ್ಮೆಂಟ್ ಕಾರ್ಡ್ ಡಿವೋರ್ಸ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ಖಂಡಿತ ಡಿವೋರ್ಸ್ ಸಿಗುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಡೆವಿಲ್ ಆ್ಯಂಡ್ ಡೆತ್ ಕಾರ್ಡ್ ಇರೋದ್ರಿಂದ ಟಾಕ್ಸಿಕ್ ರಿಲೇಷನ್ಶಿಪ್ ಇದೆ ಕೆಲವ್ರದ್ದು. ಆ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಸೊಸೈಟಿಗೆ ಹಂಚ್ಬಿಟ್ಟು. ಸೊ ಖಂಡಿತ ಡಿವೋರ್ಸ್ ತೊಗೊಳ್ಬೇಕು ಅಂತ ಇದ್ದರೆ ಖಂಡಿತ ಸಿಗುತ್ತೆ.